ಈಗ ಏನಾಗಿದೆ ಅಂದ್ರೆ ದಿನ ದಿನ ವಾರ ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು, ನೀವು ಯಾರು ಚಿನ್ನ ತಗೋಬೇಡಿ, ನೀವು ಯಾರು ಹೆಚ್ಚಿಗೆ ಪೆಟ್ರೋಲ್ ಯೂಸ್ ಮಾಡಬೇಡಿ ಅಂತ. ಆದ್ರೆ ನಾನೇನು ಹೇಳೋದು ಇಷ್ಟೇ, ಜೈವಿಕ ಇಂಧನಗಳನ್ನ ನೀವು ಮಾಡಲಿಲ್ಲ. ನೀವು ಸುಮಾರು ವಿದೇಶಗಳನ್ನ ಸುತ್ತ ಹಾಕೊಂಡ್ ಬಂದ್ರಿ. ಇವತ್ತೊಂದು ವಿದ್ಯುತ್ ಕಾರಣದಿಂದಾಗಿ ವಾರಕ್ಕೂ 99 ಪೈಸಾ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತಿದೆ, ಮತ್ತೆ ಸಿಲಿಂಡರ್ ಬೆಲೆ, ಆಮೇಲೆ ವಾಣಿಜ್ಯ ಸಿಲಿಂಡರ್ ಬೆಲೆನೂ ಅಷ್ಟೇ. ಇವತ್ತು ಹೋಟೆಲ್ ಸಹ ಯಾರು ಹೋಗಿ ಊಟ ಮಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ದುಬಾರಿ ಮಾಡ್ತಾ ಇಲ್ಲ. ಅದ್ರ ಕಾರಣ ಏನಪ್ಪಾ ಅಂದ್ರೆ ಈ ತರ ಬೆಲೆ ಏರಿಕೆಯನ್ನು ಅವರು ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಪ್ರಧಾನಮಂತ್ರಿ ಹೇಳೋದು ಇಷ್ಟೇ, ದಯವಿಟ್ಟು ತಾವು ಬಂದು ಈಗ 15 ವರ್ಷ ಆಯ್ತಾ, ತಾವು ಇದುವರೆಗೂ ತಾವು ಜೈವಿಕ ಇಂಧನ ಯಾಕೆ ನೀವು ಬಳಸ್ತಿಲ್ಲ? ನೀವು ಎಲ್ಲರಿಗೂ ಹೇಳಿದ್ರಿ ಹಳ್ಳಿಗಾರರ ನಾವು ಸಿಲಿಂಡರ್ ಯೂಸ್ ಮಾಡಿ ಅಂತ. ನಿಮ್ಮಂತಾನೆ ಎಲ್ಲರೂ ಸಿಲಿಂಡರ್ ಎಲ್ಲ ಮಾಡೋದು. ಈಗ ಸಿಲಿಂಡರ್ ಕೊಡ್ತಾ ಇದೆ, ಈಗ ಏನ್ ಮಾಡ್ತೇವೆ? ಈಗ ನೀವು ಆಮದು ಮಾಡ್ಬೇಕಾಗಿರೋದು ಎಲ್ಲ ಹೊರ ದೇಶಗಳಿಂದ ಎಲ್ಲ ಬರ್ತಾರ, ರಫ್ತು ಮಾಡ್ಕೋಬೇಕಾಗಿರೋದು. ನಮ್ಮಿಂದ ಏನು ಹೋಗ್ತಾ ಇಲ್ಲ ಅಲ್ಲಿಗೆ, ಎಲ್ಲ ಮಾಡ್ಕೋಬೇಕು. ಆದ್ರೆ ನಮ್ಮಲ್ಲಿ ಸೋಲಾರ್ ಸಿಸ್ಟಮ್ಗಳಿವೆ, ಸುಮಾರು ತರ ಯೋಜನೆಗಳಿವೆ, ಅದನ್ನ ನಾವು ಬಳಸುವಂತ ಕೆಲಸ ಆಗಬೇಕು. ಮತ್ತೆ ಕೆಲವು ಇನ್ಸ್ಟಿಟ್ಯೂಟ್ಗಳು ಏನಾಗಿದೆ ಅಂದ್ರೆ ಈ ವಿದ್ಯಾರ್ಥಿಗಳು ಒಂದೊಂದು ಪ್ರಾಕ್ಟಿಕಲ್ ಆಗಿ ಒಂದೊಂದು ಸೋಲಾರ್ ಸ್ಕೂಟರ್ ಮತ್ತೆ ಇವೆಲ್ಲ ಮಾಡ್ತಿದ್ದಾರೆ ಅಂತ ಉತ್ತೇಜನ ನೀಡಬೇಕು. ಅದು ಯಾವ ಸಹ ತಾವು ನೀಡಲಿಲ್ಲ. ಇದರಿಂದ ಏನಾದ್ರು ಕಾರಣ ಅಂದ್ರೆ ನೀವೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಲ್ಲವೂ ನೀವು ಹೊರ ದೇಶದ ರಫ್ತು ಮಾಡೋದ್ರಿಂದ ಇದು ಆಗಲ್ಲ, ಇದು ತುಂಬಾ ತೊಂದರೆ ಆಗುತ್ತೆ. ಇನ್ನು ಮುಂದೆ ಸಹ ಸಾಮಾನ್ಯ ಜನಕ್ಕೆ ಊಟದ ಗತಿ ಆಗ್ಬಿಡ್ತದೆ. ಹಳ್ಳಿ ಜನ ಅಂತೂ ಬೆಳೆ ಅಂತ ಇಲ್ವೇ ಇಲ್ಲ. ಈಗ ಮಳೆಗಳ ಜಾಸ್ತಿ ಆಗಿ ಪ್ರವಾಹ ಜಾಸ್ತಿ ಆಗಿ ಸುಮಾರು ಬೆಳೆ ನಾಶ ಆಗ್ತಾ ಇದೆ. ಇಷ್ಟಿಲ್ಲ. ಆದ್ರಿಂದ ನೀವು ರೈತರಿಗೆ ಆಗ್ಲಿ ಇಲ್ಲ ಜನಸಾಮಾನ್ಯರಿಗಾಗ್ಲಿ ಏನಾದ್ರು ಒಂದು ಇದ್ರ ಪರವಾಗಿ ಏನಾದ್ರು ಒಂದು ಮಾಡ್ಬೇಕು, ವ್ಯವಸ್ಥೆ ಮಾಡಬೇಕು. ಇಲ್ಲಾಂದ್ರೆ ಸಾಕಷ್ಟು ಇದು ತೊಂದರೆ ಆಗುತ್ತೆ ಅನ್ನೋಕೆ ಇಷ್ಟಪಡ್ತೇನೆ. ತಾವೆಲ್ಲ ಹೊರ ದೇಶಕ್ಕೆ ಹೋದ್ರಿ, ನಮ್ಗೇನು ಗೊತ್ತಾಗುತ್ತೆ? ನೀವು ಇಂಧನ ಬಗ್ಗೆ ಮಾತಾಡ್ಕೊ ಬರ್ತೀವಿ, ಇನ್ಯಾವ್ದು ಮಾತಾಡ್ಕೊ ಬರ್ತೀರಾ ಅಂತ. ನೀವಲ್ಲಿ ಚಾಕ್ಲೇಟ್ ತಿನ್ಸ್ಕೊಂಡು ನೀವಲ್ಲಿ ಆರಾಮ ಮಾತಾಡ್ಕೊ ಬರ್ತಾಯಿದ್ರಿ. ಆದ್ರೆ ಅಲ್ಲಿಂದ ಏನ್ ತರ್ತಿದ್ದೀರಾ ಅನ್ನೋದು ಜನರಿಗೆ ತಿಳಿಸ್ಬೇಕು. ತಾವು ತಮ್ಮದೇ ಆದಂತ ಒಂದು ಮಾಧ್ಯಮ ಕರ್ಕೊಳ್ತೀರಿ, ತಾವೇನು ಹೇಳಿಕೆ ಕೊಡ್ತೀವಿ, ಆ ಹೇಳಿಕೆ ಮೂಲಕ ಎಲ್ಲ ಮಾಧ್ಯಮದಲ್ಲಿ ಬರ್ತಿದೆ. ನೇರವಾಗಿ ಯಾವತ್ತೂ ಸಹ ನೀವು ಯಾವುದೇ ಮಾಧ್ಯಮ ಮುಂದೆ ಆಗಿ ಪತ್ರಿಕರ್ತರ ಮುಂದೆ ತಾವು ಬರಲಿಲ್ಲ. ಅದರಿಂದ ದಯವಿಟ್ಟು ತಾವು ಇಂಧನದ ಬಗ್ಗೆ ಪೆಟ್ರೋಲ್ ಡೀಸೆಲ್ ಏರಿಕೆ ಕಮ್ಮಿ ಮಾಡಿಬಿಟ್ಟು ಅದು ಪರ್ಯಾಯವಾಗಿ ಏನಾದ್ರು ಮಾಡಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಭಾರತಕ್ಕೆ ಬಂದಾಗ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ರು, ಚಿನ್ನವನ್ನ ಖರೀದಿ ಮಾಡಬೇಡಿ, ದುಬಾರಿ ಇದೆಲ್ಲ ಖರೀದಿ ಮಾಡಬೇಡಿ, ರೇಷ್ಮೆ ಇದೆಲ್ಲ ಖರೀದಿ ಮಾಡಬೇಡಿ ಅಂತ ತಮ್ಮ ಈ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಆದ್ರೆ ರೇಷ್ಮೆ ಎಲ್ಲ ಖರೀದಿ ಮಾಡಿ ಅವ್ರ ಕತೆ ಏನಾಗಬೇಕು ಯೋಚನೆ ಮಾಡಿ. ಈಗ ಚಿನ್ನ ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಿ. ಈಗ ಚಿನ್ನದ ಅಂಗಡಿಯಲ್ಲಿ ಒಂದು ದೊಡ್ಡ ಅಂಗಡಿಯಲ್ಲಿ 200 ಜನ 150 ಜನ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ತೆಗೆದಾಕ್ತಾರೆ. ಅವ್ರಿಗೆ ಯಾರು ಉದ್ಯೋಗ ಕೊಡೋದು? ಈಗ ಚಿನ್ನ ತಗೊಳ್ತಾನೆ ಅವನು, ಬಡ ಸಾಮಾನ್ಯರು ಹೋಗಲ್ಲ, ಅದು ಬ್ಲಾಕ್ ಮನಿ ತಗೋತಾರೆ. ಆದ್ರೆ ಶೇರ್ ಮಾರ್ಕೆಟ್ ಕುಸಿತ ಆಗ್ಬಿಟ್ಟಾಗ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ಬಡತನ ಬಡವಣಿಗೆಗಳು ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ.